ಸಂತೋಷ ಆಗ್ತಾ ಇದೆ ಎಲ್ರಿಗೂ. ಮೊದಲನೇದಾಗಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯವನ್ನು ಕೋರಿ, ವಿಶೇಷತೆ ಏನಂದರೆ ಈ ವರ್ಷ ನಮ್ಮವರು, ನಮ್ಮ ಜಿಲ್ಲೆಯವರು ಮುಖ್ಯಮಂತ್ರಿಯಾಗಿ ಬೆಂಗಳೂರಿನಲ್ಲಿ ಅವರು ಧ್ವಜಾರೋಹಣ ಮಾಡಿದ್ದಾರೆ. ಅವರ ಆಶೀರ್ವಾದದಿಂದ ರಾಮನಗರದಲ್ಲಿ ನಾನು ಧ್ವಜಾರೋಹಣ ಮಾಡಿದ್ದೀವಿ. ಈಗ ಜವಾಬ್ದಾರಿ ಜಾಸ್ತಿ ಆಗಿದೆ ನಮ್ಮಗಳ ಮೇಲೆ. ಅವರು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಈ ಜಿಲ್ಲೆಯ ಅಭಿವೃದ್ಧಿಯನ್ನು ನಾವು, ಇಕ್ಬಾಲ್ ಅವರು, ಯೋಗೀಶ್ ಅವರು ಮತ್ತು DK ಸುರೇಶ್ ಅವರು, ನಾವೆಲ್ಲ MLC ರವಿ ಅವರು, ನಾವೆಲ್ಲ ಸೇರಿ ವಿಶೇಷವಾಗಿ ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಚಾಲನೆಯನ್ನು ಕೊಟ್ಟಿದ್ದೇವೆ. ಇನ್ನೊಂದು ವರ್ಷದಲ್ಲಿ ಬದಲಾವಣೆಗಳನ್ನು ನೀವು ನೋಡ್ಬೋದು. ಸರ್, ಈಗ ಹೊಸ ಇಲಾಖೆ ಸಚಿವರಾಗಿದ್ದಾರೆ, ಒಂದಷ್ಟು ನಿರೀಕ್ಷೆಗಳಿರ್ಬೋದು. ತುಂಬ ಇದೆ ನಿರೀಕ್ಷೆ, ಒಂದಿಷ್ಟಲ್ಲ, ತುಂಬ ನಿರೀಕ್ಷೆ ಇದೆ. ಬದಲಾವಣೆ ಆಗಬೇಕು. ಈಗ ಪಟ್ಟಣ ಪ್ರದೇಶದಲ್ಲಿ ನಾವು ಅಂದ್ಕೊಂಡ ರೀತಿಯಲ್ಲಿ ಅಭಿವೃದ್ಧಿಗಳಾಗ್ತಾ ಇಲ್ಲ. ಅದೊಂದು ಮಾರ್ಗಸೂಚಿಗಳನ್ನ ತಯಾರು ಮಾಡೋಕ್ಕೆ ಹೇಳಿದ್ದೀನಿ, ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು. ಪ್ರಪ್ರಥಮವಾಗಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಮತ್ತು ನಮ್ಮ ಜನಗಳು ಕೂಡ ಸಹಕಾರ ಕೊಡಬೇಕು. ಯಾಕಂದರೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಟ್ಯಾಕ್ಸ್ನ ಸರಿಯಾದ ರೀತಿಯಲ್ಲಿ ಕಟ್ಟಿದ್ರೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಸಂಪೂರ್ಣವಾಗಿ ನಾವು ಕೊಡ್ತೀವಿ. ಸರ್, ಜಮೀರ್ ಅವರು ಧ್ವಜಾರೋಹಣ ಮಾಡೋದಕ್ಕೆ ಯಾಕೆ ಪತ್ರ ಬರೆದಿದ್ದು ಸಾಕಷ್ಟು ಇಲ್ಲ, ಅವ್ರಿಗೇನೋ ಸ್ವಲ್ಪ ಹುಷಾರಿರಲಿಲ್ವಂತೆ. ಅವ್ರು ಸ್ವಲ್ಪ ಬಿಸಿಲಲ್ಲೇನೋ ಸ್ವಲ್ಪ ನೆನ್ನೆ ಒಂದು 3 ದಿವಸದಿಂದ ಜ್ವರ ಇದ್ದಿದ್ದರಿಂದ ಸ್ವಲ್ಪ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಅವರು ಪತ್ರ ಬರೆದಿದ್ದಾರೆ. ದಯಮಾಡಿ ನನಗೆ ಒಂದು ಅವಕಾಶ ಮಾಡ್ತಾರೆ. ದೇಶದ್ರೋಹಿ ಕೆಲಸ ಮಾಡ್ತಿದ್ದಾರೆ ಜಮೀರು, ಯಾರು ನಾಗಾಸ್ಟಿಂಗ್ ಮಾಡ್ಲಿಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ಅಂತೇಳಿ BJP ಟೀಕೆ ಮಾಡ್ತಾ ಇದ್ದಾರೆ. ಸರ್, BJP ಅವರು JDSನವ್ರು ನಮ್ಮನ್ನು ಹೊಗಳ್ತಾರೇನ್ರಿ? ಅವರು ಹುಡ್ಕೋದಕ್ಕೆ ಮೊಸರಲ್ಲಿ ಕಲ್ಲು ಹುಡ್ಕೋದೆ ಅವ್ರ ಕೆಲಸ. ಯಾಕೆ ತಲೆ ಕೆಡಿಸ್ಕೊತೀರ ಅವ್ರ ಟೀಕೆಗೆ? ಅವ್ರಿಗೆ ಹುಷಾರಿಲ್ಲ ಅಂತಂದರೆ ಈಗ ಬೇರೆಯವ್ರನ್ನ ಹಾಕಿಲ್ವಾ ಆ ಜಾಗಕ್ಕೆ? ಅಲ್ಲಿ ಬೇರೆಯವ್ರು ಹೋಗಿ ಫ್ಲಾಗ್ ಹಾಸ್ಟ್ ಮಾಡ್ತಾ ಇಲ್ವಾ? ಅವ್ರು ಇನ್ನೂ ಉಸ್ತುವಾರಿ ಎಲ್ಲೂ ಕೊಟ್ಟಿಲ್ಲ. ಅವ್ರಿಗೆ ಉಸ್ತುವಾರಿ ಬರೀ ಫ್ಲಾಗ್ ಹಾಸ್ಟ್ ಮಾಡ್ಲಿಕ್ಕೆ ಮಾತ್ರ ಕೊಟ್ಟಿದ್ರು. ಅವ್ರಿಗೆ ಸ್ವಲ್ಪ ಏನೋ ಆರೋಗ್ಯದಲ್ಲಿ ನಿಂತ್ಕೊಳ್ಳೋ ಸಮಸ್ಯೆ. ಈಗ ನಾನು ಒಂದು 3/4 ಗಂಟೆ ನಿಂತ್ಕೊಂಡು ಭಾಷಣ ಮಾಡಿದೆ. ಅವ್ರು 3/4 ಗಂಟೆ ನಿಂತ್ಕೊಂಡು ಭಾಷಣ ಮಾಡೋಕೆ ಆಯ್ತಿತ್ತು. ಹುಷಾರಿಲ್ಲದೆ ಇದ್ದಾಗ 103 ಡಿಗ್ರಿ ಏನೋ ಜ್ವರ ಇತ್ತು ಅಂತ ಹೇಳಿದ್ರು. ಆ ಜ್ವರ ಇದ್ದಿದ್ದರಿಂದ ಅವರು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡ್ರು, ಈ ಸರಿ ನನಗೆ ಇದರಿಂದ ವಿನಾಯಿತಿ ಕೊಡಿ ಅಂತ ಮನವಿ ಮಾಡ್ಕೊಂಡು. ಅದಕ್ಕೆ ದೇಶದ್ರೋಹಿನ ಏನೋ ಅವ್ರೇನು ಫ್ಲಾಗ್ನ ತಳ್ಕೊಂಬಳ್ಕ ಆಡ್ಸವ್ರ ಅಥವಾ ಏನಾರು ಫ್ಲಾಗ್ ಏನಾರು ಅವಮಾನ ತೋರಿಸವ್ರ, ಅಗೌರವ ತೋರಿಸವ್ರ? ಸ್ವಲ್ಪ BJP ಅವರು ಕೂಡ ಮೊಸರು ಕಲ್ಲುಡ್ಕೋ ಬುದ್ಧಿನ ಬಿಡಬೇಕು ಅಂತ ಮನವಿ ಮಾಡ್ತೀನಿ. RSS ಚಟುವಟಿಕೆಗೆ ನಿರ್ಬಂಧ ಹೇಳ್ತಿದ್ದಾರೆ, ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಒಂದು ವಿಚಾರವಾಗೂ ಕೂಡ ನೋಡ್ರಿ, ಇದು ನಿರ್ಬಂಧ ಅಂತ ನೀವು ಯಾಕಂತೀರಾ? ಎಲ್ಲರೂ ಕೂಡ ಜವಾಬ್ದಾರಿ ಇರಬೇಕಲ್ವ? ಎಲ್ಲರೂ ಕೂಡ, ಎಲ್ಲ ಸಂಘಟನೆಗಳು ಕೂಡ ನೋಂದಣಿ ಮಾಡ್ಕೋಬೇಕು. ಎಲ್ಲ ಸಂಘಟನೆಗಳು ಕೂಡ ಕಾನೂನು ಅಡಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಹೋಮ್ ಮಿನಿಸ್ಟ್ರ್ ಉದ್ದೇಶ ಅಷ್ಟೇ. ನಿರ್ಬಂಧ ಅಂತ ಯಾಕಂತೀರಾ? ಎಷ್ಟೋ ದಿವಸಗಳ ಕಾಲ RSS ಕಚೇರಿನಲ್ಲಿ ನ್ಯಾಷನಲ್ ಫ್ಲಾಗ್ ಹಾರಿಸ್ತಾ ಇರ್ತಕ್ಕಂಥ ವಾತಾವರಣ ಇತ್ತು, ಗೊತ್ತಾ ನಿಮ್ಗೆ? ಅದೆಲ್ಲ ಇತ್ತೀಚೆಗೆ ನ್ಯಾಷನಲ್ ಫ್ಲಾಗ್ ಹಾರಿಸ್ತಾವ್ರು. ಅವರು ಮೊದಲು ನ್ಯಾಷನಲ್ ಫ್ಲಾಗ್ ಹಾರಿಸ್ತಿರಲ್ಲ RSS ಕಚೇರಿಗಳಲ್ಲಿ. ಅದರಿಂದ ಎಲ್ಲರೂ ನಾವೆಲ್ಲರೂ ಕೂಡ ನಮ್ಮ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಫಿಕ್ಸ್ ಆಗಬೇಕಲ್ಲ. ಏನಾರು ಹೆಚ್ಚು ಕಡಿಮೆ ಆದರೆ ನಾವು ಜವಾಬ್ದಾರರಾಗಬೇಕಲ್ಲ. ನಾಳೆ ಏನಾರು RSSಗೆ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅವ್ರೇನು ಸರ್ಕಾರಕ್ಕಿಂತ ಸಂವಿಧಾನಕ್ಕಿಂತ ದೊಡ್ಡವರೇನಲ್ಲ. ಅವರು ಎಲ್ಲರೂ ಜವಾಬ್ದಾರಿ ಫಿಕ್ಸ್ ಆಗಬೇಕು. ಅದೇ ರೀತಿ RSSನವರು ಕೂಡ ನೋಂದಣಿ ಮಾಡಿಕೊಂಡು ಅವ್ರ ಕಾರ್ಯಚಟುವಟಿಕೆ ಮಾಡಲಿ. ಯಾಕಂದರೆ ನೋಡಿ, ಈಗ ಹೊರ ಪ್ರಪಂಚದಿಂದನೂ ಕೂಡ, ಹೊರದೇಶಗಳಿಂದನೂ ಕೂಡ ಹಣ ಬರ್ತಕ್ಕಂಥ ವಾತಾವರಣ ಇದೆ RSSನಲ್ಲಿ. ನಾಳೆ ಯಾರು ಲೆಕ್ಕ ಪಕ್ಕ ಕೇಳಬೇಕು ಅಂದಾಗ ಅವೆಲ್ಲ ಬೇಕಲ್ವಾ? ಎಲ್ಲರೂ ಜವಾಬ್ದಾರರಾಗಬೇಕು, ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತಕ್ಕಂಥ ಉದ್ದೇಶ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.